ಮಹೇಶ್ ಅನ್ನೋ ಕಾಲ್ಪನಿಕ ವ್ಯಕ್ತಿ ಪ್ರತಿದಿನ ಕುಡಿಯುತ್ತಿದ್ದ. ದಿನಕ್ಕೆ ಕಡಿಮೆ ಅಂದರೂ 90 ml ತನ್ನ ಹೊಟ್ಟೆ ಒಳಗೆ ಹೋಗಲೇಬೇಕಿತ್ತು. ಆತ ಮಾಡುತ್ತಿದ್ದ ಕೆಲಸ ಅಂಥದ್ದು ಅನಿಸುತ್ತೆ. ದಿನಕ್ಕೆ 90 ml ಅಂದರೆ ತಿಂಗಳಿಗೆ 2.7 ಲೀಟರ್. ಅನೇಕ ಕ್ಲಿನಿಕ್ಗಳು ಸಜೆಸ್ಟ್ ಮಾಡೋ ಪ್ರಕಾರ ಇದು ಆರೋಗ್ಯಕರವೇ. ಆದರೆ ಅದು ದಿನದಿಂದ ದಿನಕ್ಕೆ ಕೆಟ್ಟ ಚಟವಾಗಿ ಹೆಚ್ಚಿನ ವೈನ್ ಕುಡಿಯಲು ಶುರು ಮಾಡಿದಾಗ ಅದು ಅನಾರೋಗ್ಯಕರವಾಯಿತು. ಆಗ ಆತನ ದೇಹ ಕ್ಷೀಣಿಸುತ್ತಾ ಬಂದಿತು. ಕಿಡ್ನಿಗಳು ಹಾಳಾಗಲು ಶುರು ಮಾಡಿದವು. ಅಂದ ಹಾಗೆ ಈತ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಮೇಲಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕುಡಿಯುವ ಪಾನೀಯ, ತಿನ್ನೋ ಆಹಾರ ಮತ್ತು ಆತ ಸೇವಿಸಿದ ಎಲ್ಲವನ್ನು ತನ್ನ ದೇಹದ ಡೈಜೆಸ್ಟಿವ್ ಸಿಸ್ಟಮ್ನ ಮುಖಾಂತರ ಜೀರ್ಣ ಆಗಿ ರಕ್ತಕ್ಕೆ ಸೇರಿ ರಕ್ತದ ಮೂಲಕ ದೇಹಕ್ಕೆ ಬೇಕಾದ ವಸ್ತುಗಳನ್ನು ಯಾವ ಅಂಗಕ್ಕೆ ಬೇಕಾಗಿರುತ್ತದೆಯೋ ಆ ಅಂಗಕ್ಕೆ ತಲುಪಿಸುತ್ತವೆ. ಆ ಪದಾರ್ಥಗಳ ಜೊತೆಗೆ ಇದೇ ರಕ್ತವು ನಮ್ಮ ದೇಹಕ್ಕೆ ಬೇಡವಾದ ವೇಸ್ಟ್ನ ಹೊರಹಾಕಲು ಕೂಡ ಹೆಲ್ಪ್ ಮಾಡುತ್ತದೆ. ಈ ವೇಸ್ಟ್ನ ಫಿಲ್ಟರ್ ಮಾಡಲು ನಮ್ಮ ದೇಹದಲ್ಲಿ ಇರೋ ಅಂಗವೇ ಕಿಡ್ನಿ ಅಥವಾ ಮೂತ್ರಕೋಶ. ಈ ಕಿಡ್ನಿಗಳು ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ 2 ಇರುತ್ತವೆ. ಇವು ನಮ್ಮ ದೇಹದಲ್ಲಿ ಶ್ವಾಸಕೋಶದ ರಿಬ್ಕೇಜ್ನ ಕೆಳಗೆ ಬೀನ್ ಶೇಪ್ನಲ್ಲಿ ಇರುತ್ತವೆ. ಇವು ನಮ್ಮ ಕೈ ಮುಷ್ಟಿಯಷ್ಟು ಇದ್ದು ಬೆನ್ನು ಮೂಳೆಯ 2 ಕಡೆ ಇರುತ್ತವೆ. ಇವುಗಳಲ್ಲಿ ಬಲಭಾಗದ ಕಿಡ್ನಿ ಲಿವರ್ಗೆ ಜಾಗ ಮಾಡಿಕೊಡಲು ಸ್ವಲ್ಪ ಕೆಳಗೆ ಇರುತ್ತದೆ. ಇನ್ನು ಇವು ವೇಸ್ಟ್ನ ರೂಪದಲ್ಲಿ ನಮ್ಮ ದೇಹಕ್ಕೆ ಬೇಡವಾದ ನೀರನ್ನು, ಆ್ಯಸಿಡ್ಗಳನ್ನು, ಸಾಲ್ಟ್ಗಳನ್ನು, ಮಿನರಲ್ಸ್ಗಳನ್ನು ರಕ್ತದಿಂದ ಫಿಲ್ಟರ್ ಮಾಡಿ ಹೊರಹಾಕುತ್ತವೆ. ಇದರಿಂದ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡು ಎಲ್ಲ ಭಾಗಗಳು ಸರಿಯಾಗಿ ವರ್ಕ್ ಮಾಡುವಂತೆ ಇಡಲಾಗುತ್ತದೆ. ಅಲ್ಲದೆ ನಮ್ಮ ದೇಹ ಬ್ಯಾಲೆನ್ಸಿಂಗ್ ಆಗಿರಲು ಇದರಿಂದ ಸಾಧ್ಯ. ಇನ್ನು ಒಂದು ಒಳ್ಳೆಯ ಕಿಡ್ನಿಯು ಪ್ರತಿ ನಿಮಿಷಕ್ಕೆ ಅರ್ಧ ಕಪ್ಪಷ್ಟು ರಕ್ತವನ್ನು ಫಿಲ್ಟರ್ ಮಾಡುತ್ತದೆ. ಈ ಫಿಲ್ಟರ್ ಮಾಡುವ ಸಲುವಾಗಿ ನಮ್ಮ ಪ್ರತಿ ಕಿಡ್ನಿಯಲ್ಲಿ ಲಕ್ಷಾಂತರ ಫಿಲ್ಟರಿಂಗ್ ಯೂನಿಟ್ಗಳು ಇರುತ್ತವೆ. ಅವುಗಳ ಹೆಸರು ನೆಫ್ರಾನ್. ಅವುಗಳಲ್ಲಿ ಇರುವ ಫಿಲ್ಟರ್ನ ಹೆಸರು ಗ್ಲೋಮೆರುಲಸ್ ಮತ್ತು ಟ್ಯೂಬ್ಯುಲೆ. ಈ ನೆಫ್ರಾನ್ ಮಾಡುವ 2 ರೀತಿಯ ಫಿಲ್ಟರಿಂಗ್ನಿಂದ ನಮ್ಮ ರಕ್ತ ಶುದ್ಧವಾಗುತ್ತದೆ. ಗ್ಲೋಮೆರುಲಸ್ ಮೊದಲು ನಮ್ಮ ರಕ್ತವನ್ನು ಫಿಲ್ಟರ್ ಮಾಡಿದರೆ, ಟ್ಯೂಬ್ಯೂಲ್ ನಮ್ಮ ರಕ್ತಕ್ಕೆ ಬೇಕಾದ ಎಲ್ಲವನ್ನು ರಿಟರ್ನ್ ಮಾಡಿ ವೇಸ್ಟ್ನ ಮಾತ್ರ ರಿಮೂವ್ ಮಾಡುತ್ತದೆ. ರಕ್ತವು ದೊಡ್ಡದಾದ ರೀನಲ್ ಆರ್ಟರಿ ಮೂಲಕ ಕಿಡ್ನಿಗಳಿಗೆ ಒಳಗೆ ಬರುತ್ತದೆ. ಆ ನಾಳಗಳು ಒಂದೊಂದೇ ಭಾಗಗಳಾಗುತ್ತಾ ಚಿಕ್ಕದಾಗುತ್ತಾ ಹೋಗುತ್ತವೆ. ಅದು ಎಷ್ಟು ಚಿಕ್ಕದಾಗಿ ಅಂದರೆ ಈ ಮುಂಚೆ ಹೇಳಿದ ಮಿಲಿಯನ್ಸ್ ನೆಫ್ರಾನ್ಗಳಿಗೆ ಈ ರಕ್ತವು ರೀಚ್ ಆಗುವಷ್ಟು. ಆ ನಾಳಗಳ ಮೂಲಕ ಬಂದ ರಕ್ತವು ಅಲ್ಲಿರುವ ಬ್ಲಡ್ ವೆಸಲ್ಗಳ ಮೂಲಕ ಶುದ್ಧವಾಗಿ ಮತ್ತೆ ರೀನಲ್ ವೇನ್ಸ್ಗಳ ಮೂಲಕ ಹೊರಬರುತ್ತದೆ. ಈ ರಕ್ತವನ್ನು ಮತ್ತೆ ಹಾರ್ಟ್ಗೆ ಪಂಪ್ ಮಾಡುವ ಸಲುವಾಗಿ ಹೋಗುತ್ತದೆ. ಅಲ್ಲಿ ಫಿಲ್ಟರ್ ಆದ ವೇಸ್ಟ್ ಯೂರಿನ್ ಅನ್ನು ಯುಟೆರಸ್ ಅನ್ನು 2 ಥಿನ್ ನಾಳಗಳ ಮೂಲಕ ಬ್ಲಾಡರ್ಗೆ ಹೋಗುತ್ತದೆ. ಅಲ್ಲಿಂದ ನಾವು ಹೊರಹಾಕುತ್ತೇವೆ. ಹೀಗೆ ನಮ್ಮ ಕಿಡ್ನಿಗಳು ಮಾಡುವ ತುಂಬ ಕಾಂಪ್ಲಿಕೇಟೆಡ್ ವಿಷಯವನ್ನು ಸರಳವಾಗಿ ಹೇಳಲು ಪ್ರಯತ್ನಿಸಿದ್ದೇನೆ. ಈಗ ಹೇಳಿರೋ ಎಲ್ಲ ವಿಷಯಗಳ ಜೊತೆಗೆ ನಮ್ಮ ಕಿಡ್ನಿಗಳು ಬ್ಲಡ್ ಪ್ರೆಷರ್ನ ಕರೆಕ್ಟಾಗಿ ಇಡಲು, ರೆಡ್ ಬ್ಲಡ್ ಸೆಲ್ಸ್ನ ತಯಾರಿಸಲು, ನಮ್ಮ ಬೋನ್ಗಳನ್ನು ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿಯಾಗಿ ಇಡಲು ಬೇಕಾದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಲು ಸಹಾಯವಾಗುತ್ತದೆ. ಇನ್ನು ಕೆಲವರಿಗೆ ಕಿಡ್ನಿಯಲ್ಲಿ ಕಲ್ಲುಗಳಾಗುತ್ತಿರುತ್ತವೆ. ಅವು ನಮ್ಮ ಆಹಾರದಿಂದ ಹೋದ ನಿಜವಾದ ಕಲ್ಲುಗಳಲ್ಲ. ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ, ಆಕ್ಸಲೇಟ್ ಮತ್ತು ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ಅವುಗಳೆಲ್ಲ ಒಂದಾಗಿ ತುಂಬ ಸ್ಟ್ರಾಂಗ್ ಆಗಿ ಕ್ರಿಸ್ಟಲೈಸ್ ಆಗುತ್ತದೆ. ಅದನ್ನೇ ನಾವು ಕಲ್ಲು ಅಂತ ಕರೆಯುತ್ತೇವೆ. ಇನ್ನು ಅವು ಆಗಲು ಕಾರಣಗಳನ್ನು ನೋಡಿದರೆ ನೀರು ಕಡಿಮೆ ಕುಡಿಯುವುದು, ಸೋಡಿಯಂ ಇರುವ ಅನಿಮಲ್ ಪ್ರೋಟೀನ್ನ ಹೆಚ್ಚಿಗೆ ಸೇವಿಸುವುದು, ಮೆಡಿಕೇಷನ್ಗಳ ಮೂಲಕ ಸೇರಿದಂತೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಪ್ರಾಬ್ಲಮ್ ಮುಂಚೆಯಿಂದ ಇದ್ದರೆ ನಿಮಗೂ ಕೂಡ ಆಗುವ ಸಾಧ್ಯತೆಗಳು ಹೆಚ್ಚು ಇರುತ್ತವೆ. ಇನ್ನು ಇದರಿಂದ ತಪ್ಪಿಸಿಕೊಳ್ಳಲು ಹೆಚ್ಚಿನ ನೀರು ಕುಡಿಯುವ ಮೂಲಕ, ಒಳ್ಳೆಯ ಡಯಟ್ ಫಾಲೋ ಮಾಡೋ ಮೂಲಕ, ಜೊತೆಗೆ ಯಾವುದೇ ಕಾಯಿಲೆ ಬಂದಾಗ ಡಾಕ್ಟರ್ ಬರೆದು ಕೊಟ್ಟ ಮೆಡಿಸಿನ್ಗಳನ್ನೇ ಬಳಸುವ ಮೂಲಕ ನೀವು ತಪ್ಪಿಸಿಕೊಳ್ಳಬಹುದು. ಕಿಡ್ನಿ ಫೇಲ್ ಆಗುವುದು ಹೇಗೆ ಅಂತ ಕೆಲವರಿಗೆ ಡೌಟ್ ಇರುತ್ತದೆ. ಅದು ಹೇಗೆ ಅಂದರೆ, ನಮ್ಮ ರಕ್ತವನ್ನು ಈ ಮುಂಚೆ ಹೇಳಿದ ಪ್ರಾಸೆಸ್ ಎಲ್ಲವೂ ಹಲವು ಕಾರಣಗಳಿಂದ ನಮ್ಮ ಕಿಡ್ನಿಯೊಂದು ನಿಲ್ಲಿಸುತ್ತದೆ. ಇದು ಕಿಡ್ನಿ ಫೇಲ್ ಅಂತ.
ಡಯಾಬಿಟೀಸ್, ಹೈ BP ಅಥವಾ ಕಿಡ್ನಿಗೆ ಸಂಬಂಧಿಸಿದ ರೋಗಗಳಿಂದ ಬಳಲುವವರಿಗೆ ಸಿವಿಯರ್ ಡಿಹೈಡ್ರೇಷನ್, ಇನ್ಫೆಕ್ಷನ್, ಬ್ಲಡ್ ಲಾಸ್ ಆದಾಗ ಕೂಡ, ಕಿಡ್ನಿ ಸ್ಟೋನ್ಗಳು ಪದೇ ಪದೇ ಆಗುತ್ತಿದ್ದಾಗ ಮತ್ತು ಓಲ್ಡೇಜ್ ಕೂಡ ಕಿಡ್ನಿ ಫೇಲ್ ಆಗಲು ಕಾರಣವಾಗಬಹುದು. ಇನ್ನು ಕೆಲವರಿಗೆ ಮನುಷ್ಯನಿಗೆ ಇರೋ 2 ಕಿಡ್ನಿಗಳಲ್ಲಿ ಒಂದನ್ನು ಮಾತ್ರ ಒಮ್ಮೆ ಬಳಸುತ್ತಾನೆ, ಅದು ಕೆಲಸ ನಿಲ್ಲಿಸಿದ ನಂತರವೇ ಇನ್ನೊಂದನ್ನು ಬಳಸುತ್ತಾನೆ ಅಂತ ಭಾವಿಸುತ್ತಿರುತ್ತಾರೆ. ಆದರೆ ಅದು ನಿಜವಲ್ಲ. 2 ಒಬ್ಬ ಮನುಷ್ಯ ಒಮ್ಮೆಲೇ ಸಮರ್ಪಕವಾಗಿ ಬಳಸುತ್ತಿರುತ್ತಾನೆ. ಆದರೆ ಒಂದು ಕಿಡ್ನಿಯನ್ನು ಡೊನೇಟ್ ಮಾಡುವುದರ ಮೂಲಕ ಒಬ್ಬ ವ್ಯಕ್ತಿಗೆ ತೊಂದರೆ ಆಗುತ್ತಾ ಅಂದರೆ ಇಲ್ಲ. ಇದು ಡೊನೇಟ್ ಮಾಡಿದವನಿಗೆ ಅಷ್ಟೇ ಅಲ್ಲ, ಆ ಡೊನೇಷನ್ ತೆಗೆದುಕೊಂಡವನಿಗೂ ಕೂಡ ಯಾವುದೇ ಪ್ರಾಬ್ಲಮ್ ಇರದೆ ಇಬ್ಬರು ತಮ್ಮ ಜೀವನವನ್ನು ಆರಾಮಾಗಿ ಸಾಗಿಸಿಕೊಳ್ತಾರೆ. ಇನ್ನು ಈ ಮುಂಚೆ ಹೇಳಿದ ಹಾಗೆ ಒಳ್ಳೆಯ ಡಯಟ್ ಫಾಲೋ ಮಾಡುತ್ತಾ ಡಿಹೈಡ್ರೇಷನ್ ಆಗದಂತೆ ನೀವು ನಿಮ್ಮನ್ನು ನೋಡಿಕೊಂಡರೆ ಕಿಡ್ನಿಗಳನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಬಹುದು ಅಂತ ಇಂಟರ್ನೆಟ್ ಪಂಡಿತರು ಹೇಳ್ತಿದ್ದಾರೆ. ಅಂದ ಹಾಗೆ ಈ ಮಾಹಿತಿಯೆಲ್ಲ ಕೇವಲ ಜ್ಞಾನ ಸಂಪಾದನೆಗಾಗಿ ಅಷ್ಟೆ. ನಿಮ್ಮಲ್ಲಿ ಯಾವುದೇ ತೊಂದರೆ ಇದ್ದರೂ ಇಲ್ಲಿ ಹೇಳಿರುವುದನ್ನು ಕೇಳಿ ಆನ್ಲೈನಲ್ಲಿ ಓದಿ ಸುಮ್ಮನೆ ಇರದೆ ಡಾಕ್ಟರ್ ಬಳಿ ಹೋಗುವುದೇ ಸರಿ. ಧನ್ಯವಾದಗಳು.